ರಾಜ್ಯ ಸರ್ಕಾರಕ್ಕೆ 1000 ದಿನ ಕೈಪಡೆ ಕಾಲೆಳೆದ ಜೆಡಿಎಸ್. ಕರ್ನಾಟಕದ ಜನರ ಪ್ರತಿನಿತ್ಯದ ಸಾವಿರಾರು ಸಮಸ್ಯೆಗಳ ಮಧ್ಯೆ ಕಾಂಗ್ರೆಸ್ ರಾಕ್ಷಸರ ದುರಾಡಳಿತಕ್ಕೆ 1000 ದಿನದ ಸೂತಕ ಅಂದಿದೆ ಜೆಡಿಎಸ್. ಈಗ ಸರ್ಕಾರಕ್ಕೆ 1000 ದಿನ ಆಯಿತು. ಕರ್ನಾಟಕದ ಜನರ ಪ್ರತಿನಿತ್ಯದ ಸಾವಿರಾರು ಸಮಸ್ಯೆಗಳ ಮಧ್ಯೆ ಕಾಂಗ್ರೆಸ್ ರಾಕ್ಷಸದ ದುರಾಡಳಿತಕ್ಕೆ 1000 ದಿನದ ಸೂತಕ. ಎಕ್ಸ್ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಟೀಕೆ ಮಾಡಿದೆ. ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ನಿರರ್ಥಕ 1000 ದಿನಗಳ ಪಟ್ಟಿ ಇದು ಒಂದಿದೆ. ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ 1. ರಾಜ್ಯದಲ್ಲಿ 2800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 2.80 ಲಕ್ಷ ಸರ್ಕಾರಿ ಹುದ್ದೆಗಳ ಖಾಲಿ ಇದ್ರೂ ಕೂಡ ನೇಮಕಾತಿ ಆಗ್ತಿಲ್ಲ. ಬಾಕಿ ನೀಡದೆ ಗುತ್ತಿಗೆದಾರರಿಗೆ ಆತ್ಮಹತ್ಯೆಯ ಭಾಗ್ಯ ನೀಡಿದ್ದಾರೆ. ಸರ್ಕಾರದ ಕಿರುಕುಳದಿಂದ ಅಧಿಕಾರಿಗಳ ಸರಣಿ ಆತ್ಮಹತ್ಯೆಯಾಗಿದೆ. ರಸ್ತೆ ಗುಂಡಿಯಿಂದ ಅಪಘಾತವಾಗಿ ಅಮಾಯಕರು ಬಲಿಯಾಗಿದ್ದಾರೆ. ದಲಿತರ 25,000 ಕೋಟಿ ಹಣ ಸರ್ಕಾರದಿಂದ ದುರ್ಬಳಕೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಹಣವನ್ನ ನುಂಗಿದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆಯ 657 ಕೋಟಿ ಹಣ ಲೂಟಿ ಮಾಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ಲೂಟಿಯಾಗಿದೆ. ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ ಹಗರಣ ಆಗಿದೆ. ಇದೆಲ್ಲ ಆರೋಪ ಮಾಡಿರೋದು ಜೆಡಿಎಸ್. ಈಗ ಜೆಡಿಎಸ್ ಕಿಡಿಕಾರಿದೆ. 1000 ದಿನದ ಸೂತಕ ಸರ್ಕಾರಕ್ಕೆ ಅಂದಿದೆ. ರಾಜ್ಯ ಸರ್ಕಾರ 1000 ದಿನಗಳನ್ನ ಪೂರೈಸಿದಂತಹ ಹಿನ್ನೆಲೆಯಲ್ಲಿ ಪಟ್ಟಿ ಆರೋಪವನ್ನ ಮಾಡಿದೆ ಜೆಡಿಎಸ್. ಕಾಂಗ್ರೆಸ್ ರಾಕ್ಷಸರ ದುರಾಡಳಿತ ಅಂತ ಟೀಕೆಯನ್ನ ಮಾಡಿದೆ. ಎಕ್ಸ್ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಟೀಕೆಯನ್ನ ಮಾಡಿರುವಂತದ್ದು. ಇದು ಜನವಿರೋಧಿ ಸರ್ಕಾರ, ಇದು ಭ್ರಷ್ಟಾಚಾರದ ಸರ್ಕಾರ. ಇಡೀ ದೇಶದಲ್ಲೇ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅದೇ ಕಾಂಗ್ರೆಸ್ ಅಂತ ಈಗ ಜೆಡಿಎಸ್ ಟೀಕೆ ಮಾಡಿರುವಂತದ್ದು. ರಾಜ್ಯದಲ್ಲಿ 2800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. 2,80,00,000 ಈಗ 2.80 ಲಕ್ಷದ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಇನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀವಿ ಏನೇನು ಆರೋಪಗಳನ್ನ ಮಾಡಿದೆ ಅಂತ ನೋಡೋದಾದ್ರೆ 1000 ದಿನಗಳು ಪೂರೈಸಿತು. ಎಕ್ಸ್ ಮೂಲಕ ಈಗ ಜೆಡಿಎಸ್ ಟೀಕೆಯನ್ನ ಮಾಡಿದೆ. ಒಂದು ರೈತರ ಆತ್ಮಹತ್ಯೆ, ಇನ್ನೊಂದು ಇದು ಜನವಿರೋಧಿ ಸರ್ಕಾರ. ಇಡೀ ಭ್ರಷ್ಟಾಚಾರದಲ್ಲೇ ಕರ್ನಾಟಕ ನಂಬರ್ 1 ಇದೆ. ದೇಶದಲ್ಲಿ 2800ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ. ಇನ್ನು 2.80 ಲಕ್ಷ ಜನ ಅಂದ್ರೆ ಹುದ್ದೆಗಳು ಬಾಕಿ ಇದೆ, ಅದು ಫುಲ್ಫಿಲ್ ಆಗಿಲ್ಲ ಅನ್ನುವಂಥದ್ದು. ಬಾಕಿ ನೀಡದೆ ಗುತ್ತಿಗೆದಾರರಿಗೆ ಸವಾಲ್ ಹಾಕಿರುವಂಥದ್ದು. ರಸ್ತೆ ಗುಂಡಿಯ ಅಪಘಾತ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಎಲ್ಲ ಕಡೆಯೂ ಲೂಟಿ ಆಗಿದೆ, ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದೆ ಜೆಡಿಎಸ್. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಹಣ ಲೂಟಿಯಾಗಿದೆ ಅಂದಿದೆ. ರಾಜ್ಯ ಸರ್ಕಾರಕ್ಕೆ 1000 ದಿನ ಏನೋ ಆಯ್ತು, ಆದ್ರೆ ಜನರ ಸಮಸ್ಯೆಯನ್ನ ಬಗೆಹರಿಸದೆ ದಿನನಿತ್ಯದ ಜನರ ಸಾವಿರಾರು ಸಮಸ್ಯೆಗಳನ್ನ ಇವರು ಗಮನಿಸದೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರಕ್ಕೆ ಇಳಿದಿದೆ ಅಂತ ಜೆಡಿಎಸ್ ಟೀಕೆಯನ್ನ ಮಾಡಿರುವಂಥದ್ದು. ಎಕ್ಸ್ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಟೀಕೆಯನ್ನ ಮಾಡಿದೆ. ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ನಿರರ್ಥಕ 1000 ದಿನ ಏನೂ ಮಾಡೇ ಇಲ್ಲ, ಇದು ನಿರರ್ಥಕವಾಗಿ ಕಳೆದು ಹೋಯ್ತು ಅಂದಿದೆ. 1000 ದಿನಗಳು ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ 1 ಅಂತ ಆರೋಪವನ್ನ ಮಾಡಿದೆ.